ಅದೊಂದೇ ಒಂದು ವಿದ್ಯಮಾನ ಇಡೀ ಜಗತ್ತಿನ ಆರ್ಥಿಕ ಭವಿಷ್ಯದ ಹಾದಿಯನ್ನೇ ಬದಲಾಯಿಸಿಬಿಟ್ಟಿದೆ. ಈಗ 2 ದಿನಗಳಿಂದ ಅಮೆರಿಕ ಸೇರಿದಂತೆ ಇಡೀ ವಿಶ್ವ ಚೀನಾದ ಕಡೆ ನಿಬ್ಬೆರಗಾಗಿ ನೋಡ್ತಾ ನಿಂತು ಬಿಟ್ಟಿದೆ. ಆರ್ಥಿಕ ಮಂದಗತಿಯಿಂದ ಸ್ಪರ್ಧಾತ್ಮಕ ಓಟದಲ್ಲಿ ಹಿಂದೆ ಬಿದ್ದಂತಾಗಿದ್ದ ಚೀನಾ ಇದೊಂದು ಬೆಳವಣಿಗೆಯಿಂದ ಮುಂಚೂಣಿಗೆ ಬಂದು ನಿಂತು ಬಿಟ್ಟಿದೆ. ಪಾಶ್ಚಾತ್ಯ ಕೇಂದ್ರಿತ ಇಡೀ ಟೆಕ್ ಲೋಕವೇ ಕಂಪಿಸಿ ಹೋಗಿದೆ. ಸೃಜನಾತ್ಮಕ ಕೃತಕ ಬುದ್ಧಿಮತ್ತೆ ವಿಭಾಗದಲ್ಲಿ ಚೀನಾದ ಡೀಪ್ಸೀಕ್ ಅನ್ನೋ ಕಂಪನಿ ದೊತ್ತನೆ ಪ್ರತ್ಯಕ್ಷವಾಗಿ ಈವರೆಗಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಥಾನಕವನ್ನೇ ಬದಲಿಸಿರುವ ಕಥೆ ಇದು. ಚೀನಾದಲ್ಲಿ 2023ರಲ್ಲಿ ಸ್ಥಾಪಿತವಾಯಿತು ಎನ್ನಲಾಗಿರುವ ಡೀಪ್ ಸೀಕ್ ಎಂಬ ಕಂಪನಿ ಜನವರಿ 10ಕ್ಕೆ ತನ್ನದೊಂದು ಚಾಟ್ ಬಾಟ್ ಅನ್ನು ಲಭ್ಯವಾಗಿಸುತ್ತೆ. ಅಂದರೆ ಕೇಳಿದಕ್ಕೆ ಉತ್ತರಿಸುವ ಹಾಗೂ ವಿಷಯ ಸೃಷ್ಟಿಸಿಕೊಡುವ ಚಾಟ್ ಜಿಪಿಟಿ ಮಾದರಿಯದ್ದೇ ತಂತ್ರಾಂಶ. ವಾರದ ಹಿಂದೆ ಅದು ಅಮೆರಿಕದ ಆಪಲ್ ಸ್ಟೋರ್ನಲ್ಲಿ ಅತಿ ಹೆಚ್ಚು ಡೌನ್ಲೋಡ್ ಮಾಡಿಕೊಂಡಿರುವ ತಂತ್ರಾಂಶ ಅನ್ನೋ ಹೆಗ್ಗಳಿಕೆ ಪಡೆದುಕೊಂಡು ಓಪನ್ ಎಐನ ಚಾಟ್ ಜಿಪಿಟಿಯನ್ನ ಹಿಂದಿಕ್ತಾ ಇದೆ. ಅರ್ಥಾತ್ ತಾರ್ಕಿಕವಾಗಿ ವಿಷಯ ಸೃಷ್ಟಿಯಲ್ಲಿ ಡೀಪ್ ಸೀಕ್ ಕಂಪನಿಯ R1 ತಂತ್ರಾಂಶ ಚಾಟ್ ಜಿಪಿಟಿಗಿಂತ ಉತ್ತಮವಾಗಿರುವುದರಿಂದಲೇ ಅಮೆರಿಕದ ಬಳಕೆದಾರರಿಂದ ಈ ಮನ್ನಣೆ ಸಿಕ್ಕಿದೆ. ಓಪನ್ ಎಐಗೆ ಹೋಲಿಸಿದ್ರೆ ಇದು 10% 20 ಪಟ್ಟು ಕಡಿಮೆ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವುದಾಗಿ ಡೀಪ್ ಸೀಕ್ ಹೇಳಿಕೊಂಡಿತು. ಅದಕ್ಕಿಂತ ಮುಖ್ಯವಾಗಿ ಈ ಎಐ ತಂತ್ರಾಂಶದ ಅಭಿವೃದ್ಧಿಗೆ ಬೇಕಾದ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ಗಳಲ್ಲಿ ಬಳಸಿರುವ ಚಿಪ್ ಹಳೆಯ ವಿನ್ಯಾಸದೇ ಹೊರತು ಎನ್ವಿಡಿಯಾ ಸುಧಾರಿತ ಚಿಪ್ಗಳು ಅಲ್ಲ ಅಂತ ಡೀಪ್ ಸೀಕ್ ಹೇಳ್ತು. ಇದೊಂದೇ ಹೇಳಿಕೆ ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತವನ್ನ ಮಾಡಿತು. ಯಾವ ಎನ್ವಿಡಿಯಾ ಕಂಪನಿ ಎಐಗೆ ಬೇಕಾದ ಚಿಪ್ ತಯಾರಿಕೆಯಲ್ಲಿನ ನಾಯಕತ್ವದ ಕಾರಣದಿಂದ ಜಗತ್ತಿನ ಅತಿ ಮೌಲ್ಯಯುತ ಕಂಪನಿಗಳಲ್ಲಿ ಒಂದಾಗಿತ್ತು, ಅದರ ಕಿರೀಟ ಕಳಚಿ ಒಂದೇ ದಿನದಲ್ಲಿ ಹತ್ತಿರ $600 ಬಿಲಿಯನ್ ಮೌಲ್ಯವನ್ನ ಕಳೆದುಕೊಂಡ ಕಂಪನಿ ಎಂದು ಇತಿಹಾಸದಲ್ಲಿ ಹೆಸರು ಬರೆಸಿಕೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಚೀನಾ ಬ್ಯಾಟರಿ ತಂತ್ರಜ್ಞಾನಕ್ಕೆ ಬೇಕಾದ ಲೈಥಿಯಂ ತರಹದ ಅಪರೂಪದ ಸಂಪನ್ಮೂಲದ ಕ್ರೋಢೀಕರಣದಲ್ಲಿ ಮೇಲುಗೈ ಸಾಧಿಸಿಕೊಂಡಿತು. ಇದರದ್ದೇ ಮುಂದುವರೆದ ಭಾಗವಾಗಿ ಯಂತ್ರ ಕಲಿಕೆ ಆಧಾರದಲ್ಲಿ ಇವಕ್ಕೆಲ್ಲ ಬೇಕಿರುವುದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಿಭಾಗದಲ್ಲಿ ತುಡಿತ. ಭಾರತದ ತಂತ್ರಜ್ಞಾನ ವಲಯ, ಕಲಿಕಾ ಕೇಂದ್ರಗಳು, ಸಾರ್ವಜನಿಕ ಜನಮಾನಸದಲ್ಲಿ ಹೀಗೊಂದು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಬೇಕಾದ ತಪಸ್ಸಿನ ಕೊರತೆ ಎದ್ದು ಕಾಣ್ತಾ ಇದೆ. ಇತ್ತೀಚಿನ ದಶಕಗಳಲ್ಲಿ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ಚೀನಾ ತನ್ನ ಪಾಲನ್ನ ಪಡೆದುಕೊಂಡಿದ್ದು ವಸ್ತು ಉತ್ಪಾದನೆಯಲ್ಲಿ ಜಗತ್ತಿನ ಕಾರ್ಖಾನೆ ತಾನಾಗುವುದರ ಮೂಲಕ. ಇತ್ತ ಭಾರತ ಸಹ ಸಾಫ್ಟ್ವೇರ್ ಸೇವೆಯ ರಫ್ತಿನಲ್ಲಿ ಜಗತ್ತಿನ ಫ್ಯಾಕ್ಟರಿ ತಾನೆಂಬ ರೀತಿಯಲ್ಲಿ ಸ್ಥಾನವನ್ನ ಸೃಷ್ಟಿಸಿಕೊಂಡಿತ್ತು. ಇವೆರಡೂ ಆಯಾ ದೇಶಗಳಿಗೆ ಒಂದು ಹಂತದಲ್ಲಿ ಅಗತ್ಯವಿದ್ದ ಸಂಗತಿಗಳೇ. ಜಗತ್ತಿಗೆ ನಾವು ಕೂಲಿಗಳಾಗಿ ಬಿಟ್ಟೆವು ಎಂದು ಪ್ರಾರಂಭಿಕ ಹಂತದಲ್ಲೇ ಈ ಮಾದರಿಗಳನ್ನ ಜರಿಯೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಆಳಾಗಿದ್ದವನು ತನ್ನ ಕೌಶಲ್ಯ ವೃದ್ಧಿಯ ಮೂಲಕ ಅರಸನಾಗುವ ಹಾದಿಯಲ್ಲಿ ಸಾಗಬೇಕಲ್ಲ. ಈ ನಿಟ್ಟಿನಲ್ಲಿ ಚೀನಾಕ್ಕಿರುವ ತೀವ್ರ ತುಡಿತ ಭಾರತದಲ್ಲಿ ಕಾಣ್ತಾನೇ ಇಲ್ಲ. ತಾನು ಕಡಿಮೆ ದರದಲ್ಲಿ ವಸ್ತುಗಳನ್ನು ಉತ್ಪಾದಿಸಿಕೊಡುವುದರ ಮೂಲಕವೇ ಆರ್ಥಿಕ ಪ್ರಾಬಲ್ಯ ಮೆರೆಯುವೆನೆಂಬ ಸೂತ್ರಕ್ಕೆ ಈಗಲೂ ಚೀನಾ ಜೋತು ಬಿದ್ದಿದ್ರೆ, ಅಮೆರಿಕ ಶುರು ಮಾಡಿರುವ ವ್ಯಾಪಾರ ಯುದ್ಧ ಹಲವು ಬಗೆಯ ಪ್ರತಿಬಂಧಗಳ ಮೂಲಕ ಚೀನಾವನ್ನ ಬಡವಾಗಿಸಿ ಬಿಡ್ತಾ ಇತ್ತು. ಸೂಕ್ತ ಸಮಯಕ್ಕೆ ಚೀನಾ ಎಐ ತರಹದ ಮೂಲ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಜ್ವಲಕ್ಕನ್ನು ತೋರಿಸಿ ಜಾಗತಿಕ ಆರ್ಥಿಕ ಕಥನದಲ್ಲಿ ತನ್ನನ್ನ ತಾನು ಪ್ರಸ್ತುತವನ್ನಾಗಿಸಿಕೊಂಡಿದೆ. ಹಾಗೆ ನೋಡಿದ್ರೆ ಭಾರತದ ಅಕಾಡೆಮಿಕ್ ವಲಯ ರಿಸರ್ಚ್ ವಿಚಾರದಲ್ಲಿ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡ್ತಾ ಇಲ್ಲ. ಸಾರ್ವಜನಿಕವಾಗಿ ನಮ್ಮ ಜನಮಾನಸದ ಮಟ್ಟ ಅಷ್ಟರಲ್ಲೇ ಇದೆ. ರೀಲ್ಸ್ ಮತ್ತು ಟಿವಿ ರಿಯಾಲಿಟಿ ಶೋಗಳನ್ನೇ ಚರ್ಚಿಸಿಕೊಂಡಿರುವ ನಮ್ಮಂತಹ ಜನಸಮೂಹದಿಂದ ಮಹಾ ಅನ್ವೇಷಣೆಗಳು ಸಾಕಾರವಾಗುವುದು, ಅಂತಹದೊಂದು ವಾತಾವರಣ ನಿರ್ಮಿತಗೊಳ್ಳಲು ಸಾಧ್ಯವೇ? ವಿಜ್ಞಾನಿಗಳು, ಅನ್ವೇಷಕರು, ಸಂಶೋಧಕರು ಇವರೆಲ್ಲ ನಮ್ಮ ಹೀರೋಗಳಾಗುವುದು ಯಾವಾಗ ಅನ್ನುವಂಥ ಪ್ರಶ್ನೆ ಇಲ್ಲಿ ಬಹಳ ಮುಖ್ಯ. ಚಿಪ್ ತಯಾರಿಕೆಯಲ್ಲಿ ಜಾಗತಿಕ ಮುಂಚೂಣಿ ಕಾಯ್ದುಕೊಂಡಿರುವುದು ಅಮೆರಿಕದ ಎನ್ವಿಡಿಯಾ. ಇನ್ನು ಚಿಪ್ ಹಾಗೂ ಸೆಮಿ ಕಂಡಕ್ಟರ್ ವಿನ್ಯಾಸಗಳಲ್ಲಿ ಅಗ್ರಗಣ್ಯ ಅನ್ನಿಸಿರುವುದು ತೈವಾನ್. ಚೀನಾ ಯಾವತ್ತಿಗೂ ಇದನ್ನ ತನ್ನ ಭಾಗವೆಂದು ಪ್ರತಿಪಾದಿಸಿಕೊಂಡು ಬಂದಿದೆ. ಅಮೆರಿಕದ ಚಿಪ್ ವಿನ್ಯಾಸಗಳ ಕಂಪನಿಗಳು ತಮ್ಮ ಅತಿ ಸುಧಾರಿತ ಕ್ಷಮತೆಯ ಚಿಪ್ಗಳನ್ನು ಚೀನಾಕ್ಕೆ ಮಾರುವುದನ್ನು ಪ್ರತಿಬಂಧಿಸುವ ಮೂಲಕ ಆ ದೇಶದ ಎಐ ಅಭಿವೃದ್ಧಿಯನ್ನು ತಡೆಯುವ ಜಾಗತಿಕ ಆಟವೊಂದನ್ನು ಹೆಣೆದಿತ್ತು. ಅಲ್ಲದೆ
ಎನ್ವಿಡಿಯಾ ಆಗಲಿ ಮತ್ಯಾವುದೇ ಕಂಪನಿ ಆಗಲಿ ಚಿಪ್ ವಿನ್ಯಾಸಕ್ಕೆ ಬಳಸುವ ಯಂತ್ರವನ್ನ ಜಗತ್ತಿನ ಏಕಮೇವ ಮೂಲದಿಂದ ಪಡೆಯುವ ಸ್ಥಿತಿ ಇವತ್ತಿಗೂ ಇದೆ. ಅದ್ಯಾವುದು ಅಂದ್ರೆ ಡಚ್ ಕಂಪನಿ ASML. ಇಲ್ಲೂ ಸಹ ಪಾಶ್ಚಾತ್ಯ ನಿಯಂತ್ರಣವೇ ಇದ್ದದ್ರಿಂದ ಚೀನಾಕ್ಕೆ AI ಅಭಿವೃದ್ಧಿಯಲ್ಲಿ ಹಿನ್ನಡೆಯಾಗಿತ್ತು. ಆದ್ರೀಗ AI ತಂತ್ರಾಂಶ ಅಭಿವೃದ್ಧಿ, ಯಂತ್ರ ಕಲಿಕೆಗಳಿಗೆ ವಾಸ್ತವದಲ್ಲಿ ಅಷ್ಟು ಸುಧಾರಿತ ಚಿಪ್ಗಳ ಅವಶ್ಯಕತೆ ಇಲ್ಲ ಎಂದು ಸಾಧಿಸುವ ಮೂಲಕ ಚೀನಾ ಈ ಚಿಪ್ ಯುದ್ಧದ ಸನ್ನಿವೇಶವನ್ನೇ ಬದಲಿಸಿ ಬಿಟ್ಟಿದೆ. AI ಚಿಪ್ ಡೇಟಾ ಸೆಂಟರ್ ಮೂಲ ಸೌಕರ್ಯ ಅಭಿವೃದ್ಧಿಗೆ $100 ಕೋಟಿ ನೀರಿನಂತೆ ಖರ್ಚು ಮಾಡ್ತಾ ಇದ್ದ ಅಮೆರಿಕ ಈಗ ತಾತ್ಕಾಲಿಕವಾಗಿ ಮುಗ್ಗರಿಸಿದೆ. ಹಾಗೆಂದೇ ಅಮೆರಿಕ ಷೇರು ಮಾರುಕಟ್ಟೆಯಲ್ಲಿ ಕೇವಲ ಎನ್ವಿಡಿಯಾ ಮಾತ್ರವಲ್ಲದೆ ಮೆಟಾ, ಆಲ್ಫಾಬೆಟ್, ಮೈಕ್ರೋಸಾಫ್ಟ್ ಎಲ್ಲದರ ಷೇರು ಮೌಲ್ಯಗಳು ಆಘಾತ ಕಂಡವು. ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕ ತಂತ್ರಜ್ಞಾನ ಉದ್ದಿಮೆಗಳು ಇದನ್ನೊಂದು ಎಚ್ಚರಿಕೆಯ ಗಂಟೆಯಾಗಿ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಭಾರತ ಆಯ್ದುಕೊಳ್ಳಬೇಕಾದ ಪಾಠವಾದ್ರೂ ಏನು? ಸದ್ಯದ AI ತಂತ್ರಜ್ಞಾನ ಪೈಪೋಟಿಯಲ್ಲಿ ಅಮೆರಿಕ, ಚೀನಾಗಳಿಗೆ ಹೋಲಿಕೆಯಾಗಬಲ್ಲ ಯಾವ ಹಂತವನ್ನ ಭಾರತ ತಲುಪಿಲ್ಲ. ಆದರೆ ಅನ್ವೇಷಣೆಯನ್ನ ಮುಂದುವರಿಸಿಕೊಂಡು ಈಗಿರುವ ಎಲ್ಲಾ ಸಮೀಕರಣಗಳ ಹೊರಗಿದ್ದುಕೊಂಡು ವಿಶೇಷ ರೀತಿಯಲ್ಲಿ ಸ್ಪರ್ಧಾ ಕಣವನ್ನ ಪ್ರವೇಶಿಸಿ ಬಿಡಬಹುದು ಎಂಬುದನ್ನು ಚೀನಾದ ಡೀಪ್ ಸೀಕ್ ತೋರಿಸಿಕೊಟ್ಟಿದೆ. ಇತ್ತೀಚೆಗೆ ಭಾರತದ ಸಾಫ್ಟ್ವೇರ್ ಪ್ರಾಡಕ್ಟ್ ಕಂಪನಿಯಾಗಿರುವ ಝೋಹೋ ಕಾರ್ಪೊರೇಷನ್ನ ಶ್ರೀಧರ್ ವೆಂಬು ಸಿಒ ಸ್ಥಾನದಿಂದ ನಿರ್ಗಮಿಸಿದ್ದಾರೆ. ಆ ಜಾಗಕ್ಕೆ ಬೇರೆಯವರನ್ನ ನೇಮಿಸಿ ತಮ್ಮನ್ನು ತಾವು ಕಂಪನಿಯ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗದ ಚೀಫ್ ಸೈಂಟಿಸ್ಟ್ ವಿಭಾಗದಲ್ಲಿ ಇರಿಸಿಕೊಂಡಿರುವ ವೆಂಬು ಬದಲಾಗ್ತಾ ಇರುವ AI ಕೇಂದ್ರಿತ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನ ಕಂಪನಿಗಳು ಪ್ರಸ್ತುತತೆ ಉಳಿಸಿಕೊಳ್ಳಬೇಕಿದ್ರೆ ಇದುವೇ ಮಾರ್ಗ ಅಂತ ಹೇಳಿದ್ದಾರೆ. ಇಂತಹ ಉದಾಹರಣೆಗಳು ಭಾರತದಲ್ಲಿ ಹೆಚ್ಚಾದರಷ್ಟೇ ವಿಕಸಿತ ಭಾರತದ ಆ ಸ್ವಪ್ನ ಸಾಕಾರವಾಗುತ್ತೆ. ಸದ್ಯ AI ತಂತ್ರಜ್ಞಾನ ಪೈಪೋಟಿಯಲ್ಲಿ ಅಮೆರಿಕ, ಚೀನಾಗಳಿಗೆ ಹೋಲಿಕೆಯಾಗಬಲ್ಲ ಯಾವ ಹಂತವನ್ನ ಭಾರತ ತಲುಪಿಲ್ಲ. ತಂತ್ರಜ್ಞಾನ ಲೋಕದಲ್ಲಿ ಭಾರತ ಕಲಿಯಬೇಕಾದದ್ದು ಬಹಳಷ್ಟಿದೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.